ಸೂರತ್ಕಲ್ನ ಬಾರ್ ಅಂಡ್ ರೆಸ್ಟೋರೆಂಟ್ ಒಂದರಲ್ಲಿ ಗಲಾಟೆ ಆಗಿ ಆ ಗಲಾಟೆ ಯಾವ ಹಂತಕ್ಕೆ ಹೋಯಿತು ಅಂತಂದ್ರೆ ಚಾಕು ಇರಿತದಲ್ಲಿ ಅಲ್ಲಿಯ ತನಕವೂ ಹೋಯಿತು ಈ ಗಲಾಟೆ. ಮುಸ್ಲಿಂ ಯುವಕರಿಬ್ಬರಿಗೆ 4 ತಂಡದಿಂದ ಚಾಕು ಇರಿಯಲಾಗಿದೆ. ಕಾಟಿಪಳ್ಳ ಕೃಷ್ಣಾಪುರದ ಮುಕ್ಷೀದ್ ಹಾಗೂ ನಿಜಾಮ್ಗೆ ಗಾಯ ಆಗಿದೆ. ಮುಕ್ಷೀದ್, ನಿಜಾಮ್ ಮತ್ತು ಇಬ್ಬರು ಬಾರ್ಗೆ ಅಂತ ಬಂದಿದ್ರಂತೆ. ಅಲ್ಲೇ ಬೇರೆ ಟೇಬಲ್ನಲ್ಲಿ 4 ಇದ್ರು. ಆ 4 ಜೊತೆ ಜಗಳ ಆಗಿದೆ ಯಾವುದೋ ವಿಚಾರಕ್ಕೆ. ಆ ಗಲಾಟೆ ವಿಕೋಪಕ್ಕೆ ಹೋಗಿ ಇಬ್ಬರು ಯುವಕರಿಗೆ ಚಾಕು ಇರಿಯಲಾಗಿದೆ. ಮುಕ್ಷೀದ್ಗೆ ಹೊಟ್ಟೆ ಭಾಗಕ್ಕೆ, ಕಿವಿ ಭಾಗಕ್ಕೆ ಇರಿಯಲಾಗಿದೆ. ಪ್ರಾಣದಕ್ಕೇನು ಅಪಾಯ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ. ರೌಡಿ ಶೀಟರ್ ಗುರುರಾಜ್, ಅಲೆಕ್ಸ್, ಸಂತೋಷ್, ಸುಶಾಂತ್, ನಿತಿನ್ ಇವರು ಚಾಕು ಇರಿದಿದ್ದು. ಈಗ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಸೂರತ್ಕಲ್ ಠಾಣೆಯಲ್ಲಿ ಕೊಲೆ ಯತ್ನದ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಇರಿತಕ್ಕೆ ಒಳಗಾದವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ. ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ಗಲಾಟೆ ಆಯಿತು ಅಂತಂದರೆ ಅಲ್ಲಿ ಯಾವುದೇ ವಿಚಾರ, ಸಣ್ಣ ವಿಚಾರ ಆದ್ರೂ ಅದು ದೊಡ್ಡದಾಗೇ ಆಗುತ್ತೆ. ಅದು ನೋಡಿ, ಪಕ್ಕದಲ್ಲಿ ಟೇಬಲಲ್ಲಿ ಕೂತಿದ್ದವ್ರ ಜೊತೆ 4 ಜನರ ಜೊತೆ ಜಗಳ ಆಗಿದೆ ಅಂತ. ಏನಕ್ಕೆ ಜಗಳ ಆಯಿತು ಗೊತ್ತಿಲ್ಲ. ಯಾವುದೋ ಒಂದು ಎಣ್ಣೆ ವಿಚಾರಕ್ಕೋ, ಸೈಡ್ಸ್ ಸ್ನ್ಯಾಕ್ಸ್ ವಿಚಾರಕ್ಕೋ, ಏನೋ ನೋಡ್ತಿದ್ಯಾ, ಕಣ್ಣಲ್ಲಿ ಕಣ್ಣು ಗುರಾಯಿಸ್ತಿದ್ಯಾ, ಹಿಂಗೆ ಸಣ್ಣ ವಿಚಾರದಲ್ಲೇ ಗಲಾಟೆ ಶುರುವಾಗೋದು. ನೋಡಿದ್ರೂ ಗಲಾಟೆ ಶುರುವಾಗುತ್ತಲ್ಲ. ಬಟ್ ಇಲ್ಲೇನಾಯಿತು ಅನ್ನೋದು ಗೊತ್ತಿಲ್ಲ. ಇನ್ನು ನಿಖರವಾಗಿ ಪೊಲೀಸರು ಮಾಹಿತಿಯನ್ನು ಕೊಟ್ಟಿಲ್ಲ. ಹೀಗೆ ಈ ಕೃತ್ಯ ಎಸಗಿದವರಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಚಾಕು ಇರಿತಕ್ಕೊಳಗಾದವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಔಟ್ ಆಫ್ ಡೇಂಜರ್ ಅಂತ ಡಾಕ್ಟರೇ ಹೇಳ್ತಾ ಇದ್ದಾರೆ.